ಮಸಾಲೆ ದೋಸೆ, ತುಪ್ಪ ದೋಸೆ, ಬೆಣ್ಣೆ ದೋಸೆ ಎಲ್ಲ ಟೇಸ್ಟ್ ಮಾಡಿದ್ವಿ. ಹಾಗೆ ಬಿಸಿಬೇಳೆ ಬಾತ್. ಈಗ ನಾವು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಮ್ಮ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಅಂತ ಹೇಳಿದ್ರೆ ಸ್ವರ್ಣ ದೇವಾಲಯ, ಗೋಲ್ಡನ್ ಟೆಂಪಲ್. ನಾನ್ ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ. ನನ್ಗೆ ಒಂದು ಕ್ಯೂರಿಯಾಸಿಟಿ ಇದೆ, ಹೇಗಿದೆ ಅಲ್ಲಿ ಪ್ಲೇಸ್, ಟೆಂಪಲ್ ಹೇಗಿದೆ ಅಂತ ಹೇಳಿ ನೋಡ್ಲಿಕ್ಕೆ ಆಸೆ ಇದೆ. ನೀವು ನೋಡಿದ್ದೀರಾ ಅಂತ ನಾನು ಎನಿಸ್ತೀನಿ. ಬನ್ನಿ ಬನ್ನಿ, ಎಲ್ಲ ನೋಡಿ ಕುತ್ಕೊಂಡಿದ್ದಾರೆ ಬ್ರೇಕ್ಫಾಸ್ಟ್ ಮಾಡಿ. ಹೇಗಿತ್ತು ಬ್ರೇಕ್ಫಾಸ್ಟ್? ಹೊಟ್ಟೆ ಫುಲ್ ಆಯ್ತು, ಪರವಾಗಿಲ್ಲ, ಸೂಪರ್ ಇತ್ತು. ನಿಮ್ಗೆ ಹೇಗಿತ್ತು? ಒಬ್ಬರು ಇಲ್ಲಿ ಮೈಸೂರು ಮಸಾಲೆ ದೋಸೆ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಬಿಸಿಬೇಳೆ ಬಾತ್, ವಾವ್, ಟೇಸ್ಟ್ ಹೇಗಿತ್ತು ಬಿಸಿಬೇಳೆ ಬಾತ್? ಸೂಪರಾ? ನೋಡಿ, ನಾವು ಗೋಲ್ಡನ್ ಟೆಂಪಲ್ಗೆ ರೀಚ್ ಆದ್ವಿ. ನಾವೀಗ ಒಳಗೆ ಹೋಗ್ತಿದ್ದೇವೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ನನಗೆ ತುಂಬಾ ಇದೆ. ನೋಡಿ ಎಷ್ಟು ಸುಂದರವಾಗಿದೆ ಅಂತೇಳಿ. ಮೈಸೂರು ಜಿಲ್ಲೆಯಿಂದ ಸುಮಾರು 88 ಕಿಲೋಮೀಟರ್ ದೂರದಲ್ಲಿರುವ ಸ್ಥಳ ಖ್ಯಾತಿ ಪಡೆಯಲು ಗೋಲ್ಡನ್ ಟೆಂಪಲ್ ಮುಖ್ಯ ಕಾರಣವಾಗಿದೆ. ಈ ಗೋಲ್ಡನ್ ಟೆಂಪಲ್ ಟಿಬೆಟ್ ದೇಶದ ಸಂಪ್ರದಾಯಗಳಿಗೆ ತಕ್ಕಂತೆ ನಿರ್ಮಾಣಗೊಂಡಿದೆ. ಗೋಲ್ಡನ್ ಟೆಂಪಲ್ನ ವಿಶೇಷತೆ ಏನಂತ ಹೇಳಿದರೆ, ಈ ದೇಗುಲವು ಉತ್ಕೃಷ್ಟ ಶಿಲ್ಪಕಲೆಯಿಂದ ಕೂಡಿದ ಮಂದಿರವಾಗಿದ್ದು, ಕಲೆಗೆ ಚಿನ್ನದ ಲೇಪನ ಮೆರುಗು ನೀಡಿದೆ. ಒಳಗೆ 60 ಅಡಿ ಎತ್ತರದ ಬುದ್ಧನ ಮೂರ್ತಿ, 58 ಅಡಿ ಎತ್ತರದ ಗುರು ಪದ್ಮಸಂಭವ ಹಾಗೂ ಬುದ್ಧ ಅಮಿತಾಯೋಸನ ಬೃಹತ್ ಮೂರ್ತಿಗಳಿದ್ದು, ಚಿನ್ನ ಲೇಪಿತ ತಾಮ್ರದ ಲೋಹದಿಂದ ನಿರ್ಮಿಸಲಾಗಿದೆ. ನಂತರ ದೇವಾಲಯದ ಗೋಡೆಗಳಲ್ಲಿ ಪ್ರಧಾನ ಮೂರ್ತಿಗಳ ಚಿತ್ರಕಲೆಗಳಿವೆ ಹಾಗೂ ನೋಡಲು ತುಂಬ ಸುಂದರವಾಗಿದೆ. ಹಲವಾರು ಪ್ರದೇಶಗಳಿಂದ ಪ್ರವಾಸಕ್ಕೆ ಜನರು ಬರುತ್ತಾರೆ. ಇವತ್ತು ನಾವು ಬಂದಿದ್ದೇವೆ, ವಿವಿಧ ಕಾಲೇಜಿನಿಂದ ತುಂಬ ಜನ ಬಂದಿದ್ದಾರೆ. ಹಾಗೆ ಈ ಒಂದು ಗೋಲ್ಡನ್ ಟೆಂಪಲ್ ಎಲ್ಲರ ಮನವನ್ನು ಸೆಳೆಯುತ್ತದೆ. ಹಾಗಾಗಿ ಇಲ್ಲಿ ತುಂಬ ಜನ ಬರ್ತಾರೆ ಹಾಗೂ ಇದನ್ನು ನೋಡಿ ಸಂತೋಷ ಪಡ್ತಾರೆ. ನಮಗೆ ಕೂಡ ಖುಷಿ ಆಯಿತು. ನಾವು ಗೋಲ್ಡನ್ ಟೆಂಪಲ್ ನೋಡಿ ಬಂದ್ವಿ. ಇಲ್ಲಿ ತುಂಬ ಬಿಸಿಲು ಇವತ್ತು. ಓಕೆ, ಗೋಲ್ಡನ್ ಟೆಂಪಲ್ ನೋಡಿ ಆಯಿತು. ನೋಡಿ ಆದಮೇಲೆ ಹೊರಗಡೆ ಬಂದ್ಮೇಲೆ ಇಲ್ಲಿ ನೋಡಿ ತುಂಬ ಶಾಪಿಂಗ್ ಸ್ಪಾಟ್ಸ್ ಇದೆ. ನಿಮ್ಗೆ ಏನು ಬೇಕಾದ್ರೆ ತಗೊಳ್ಬೋದು. ನಾವೀಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಯಾವ ಐಟಮ್ ಇದೆ ಮತ್ತು ಏನು ತಗೊಳ್ಬೋದು ಅಂತೇಳಿ. ಬನ್ನಿ. ಗೋಲ್ಡನ್ ಟೆಂಪಲ್ ನೋಡಿ ಹೊರಗೆ ಬರುವಾಗ ಇಲ್ಲಿ ನೋಡಿ ಎಷ್ಟು ಶಾಪ್ಗಳಿದೆ ಅಂತೇಳಿ. ನಿಮಗೆ ಇಲ್ಲಿ ಎಲ್ಲ ರೀತಿಯ ಫ್ಯಾನ್ಸಿ ಐಟಮ್ಸ್ ಕೂಡ ಸಿಗುತ್ತೆ. ಅಂತ ಹೇಳಿದರೆ ಬಳೆ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಡ್ರೀಮ್ ಕ್ಯಾಚರ್, ಹೀಗೆ ಎಲ್ಲ ರೀತಿಯ ಐಟಮ್ಸ್ ಕೂಡ ಇದೆ. ನಿಮಗೆ 1, 2, 3, 4 ಇಲ್ಲಿ ನೋಡಿ ತುಂಬ ಅಂಗಡಿಗಳಿವೆ. ಯಾವುದು ಬೇಕು ನಿಮಗೆ ಸೆಲೆಕ್ಟ್ ಮಾಡ್ಬೋದು. ಆಯಿತು, ಗೋಲ್ಡನ್ ಟೆಂಪಲ್ ನೋಡಿ ಬಂದ್ವಿ, ಚೆನ್ನಾಗಿದೆ. ಒಳಗಡೆ ಸ್ಟ್ಯಾಚು ಎಲ್ಲ ಚೆನ್ನಾಗಿದೆ ಬುದ್ಧಂದು. ಈಗ ನೆಕ್ಸ್ಟ್ ಇಲ್ಲಿ ಆಯಿತು, ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ನೆಕ್ಸ್ಟ್ ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ, ಹೋದ ಮೇಲೆ ಹೇಳ್ತೇವೆ. ಇವಾಗ ಗೋಲ್ಡನ್ ಟೆಂಪಲ್ ಆಗಿ ನಾವು ಬಂದಿದ್ದೇವೆ ನಿಸರ್ಗಧಾಮಕ್ಕೆ ಫಸ್ಟ್ ಎಂಟ್ರಿ ಆಗುವ ನಮಗೆ ಸಿಕ್ಕಿದ್ದು ಮಾವಿನಕಾಯಿ. ಇದನ್ನು ಹೀಗೆ ತಿಂತ ಒಳಗೆ ಹೋಗಿ ನೋಡುವ ಬನ್ನಿ. ಒಂದು ಎಕ್ಸೈಟ್ಮೆಂಟ್ ಏನಂತ ಹೇಳಿದ್ರೆ ಪಕ್ಷಿ ಇದೆ ಅಂತ ಹೇಳಿ ಬಂದಿದ್ದೇವೆ. ಬನ್ನಿ. ಕಾವೇರಿ ನಿಸರ್ಗಧಾಮಕ್ಕೆ ಸ್ವಾಗತ. ಇಲ್ಲಿ ಬರ್ಬೇಕಂದ್ರೆ ಎಂಟ್ರಿ ಫೀಸ್ ಇದೆ, ಒಬ್ಬರಿಗೆ 60 ರೂಪೀಸ್. ನೋಡಿ, ನೀವು ನೀಲಗಿರಿ ಮರ ನೋಡಿಲ್ಲ ಅಂದ್ರೆ ನೋಡಿ, ಇದು ನೀಲಗಿರಿ ಮರ. ನೆಕ್ಸ್ಟ್ ಈ ಬ್ರಿಡ್ಜ್ ಇಂದ ಪಾಸ್ ಆಗಬೇಕು. ಮತ್ತು ರಜೆ ಆದ ಕಾರಣ ತುಂಬಾ ಜನ ಬಂದಿದ್ದಾರೆ. ಜಿಂಕೆವಾನ ಇದು ನೋಡಿ, ಉಮ್ಮತ್ ಆರ್ಟ್, ಕೊಡವ ಮಹಿಳೆಯರ ಸಾಂಪ್ರದಾಯಿಕ ನೃತ್ಯ. ನಿಸರ್ಗಧಾಮದ ಒಳಗೆ ಬರ್ಡ್ ಪಾರ್ಕ್ ಇದೆ. ಇವಾಗ ನಾವು ಬರ್ಡ್ ಪಾರ್ಕ್ ಒಳಗೆ ಎಂಟ್ರಿ ಆಗಾಯಿತು. ಇಲ್ಲಿ ವೆರೈಟಿಯಾದ ಬರ್ಡ್ಸ್ ಇದೆ, ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಫ್ರೀ ಬರ್ಡ್ ಫೀಡಿಂಗ್ ಎಲ್ಲ ಹೋಗ್ತಾ ಇದ್ದಾರೆ. ವಾವ್, ನೋಡಿ ಫೈನಲಿ ನೀವು ಬರ್ಡ್ಗೆ ಫೀಡ್ ಮಾಡಿದ್ರಲ್ಲ, ನಿಮಗೆ ಹೇಗೆ ಆಗ್ತಾ ಉಂಟು ಎಕ್ಸ್ಪೀರಿಯನ್ಸ್? ಖುಷಿ ಆಯ್ತಾ? ವಾವ್, ನೋಡಿ ಫ್ರೆಂಡ್ಸ್, ನಾವು ಬರ್ಡ್ ಪಾರ್ಕಿಗೆ ಬಂದು ನೋಡಿ ಬರ್ಡ್ಸ್ಗೆ ಫೀಡ್ ಮಾಡೋದು ಎಲ್ಲ ಆಯಿತು. ಈಗ ನಾವು ಹೊರಟ್ವಿ ಮನೆಗೆ. ಆಯಿತು ನಮ್ಮ ಟ್ರಿಪ್. ಬಾಯ್. ನೋಡಿ ಎಷ್ಟು ಕ್ಯೂಟ್ ಇದೆ.
ಆಯಿತು. ಇವಾಗ ನಾವು ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಪ್ಲ್ಯಾನ್ ಏನಂತ ಗೊತ್ತಿಲ್ಲ, ಬನ್ನಿ. ಫುಲ್ ಸುದ್ದಿಯಾಗಿ ಈಗ ನಾವು ಹೋಟೆಲ್ ಗ್ರೀನ್ಲ್ಯಾಂಡ್ಗೆ ಹೋಗಿ ಊಟ ಮಾಡಿ ಬಂದ್ವಿ. ತುಂಬ ಚೆನ್ನಾಗಿತ್ತು, ಫುಡ್ ಸರ್ವಿಸ್ ಎಲ್ಲ ಬೆಸ್ಟ್. ಈಗ ನಾವು ಎಲ್ಲ ಆಗಿ ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ ಮನೆಗೆ. ನೋಡಿ ನಮ್ಮ ಗಾಡಿ ಕೂಡ ರೆಡಿಯಾಗಿದೆ. ಮಡಿಕೇರಿ ಬಾಯ್ ಬಾಯ್ ಫ್ರೆಂಡ್ಸ್. ಫೈನಲಿ 50-50 ಅಂತೇಳಿ ನಾವು 100% ಎಂಜಾಯ್ ಮಾಡಿ ಬಂದ್ವಿ. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್. ಹೊನ್ನಳ್ಳಿಗೆ ಮಾತ್ರ ಹೋಗ್ಬೇಕಂತೇಳಿ ಫಸ್ಟ್ ಪ್ಲ್ಯಾನ್ ಮಾಡಿದ್ದು, ಆದರೆ ನಾವು ಅಲ್ಲಿಂದ ನಾವು ಗೋಲ್ಡನ್ ಟೆಂಪಲ್ ಹಾಗೆ ಕಾವೇರಿ ನಿಸರ್ಗಧಾಮ ಎಲ್ಲ ಕಡೆ ಹೋಗಿ ಸುತ್ತಿ ಬಂದ್ವಿ. ನಮಗಂತೂ ತುಂಬ ಖುಷಿ ಆಯಿತು. ನಾವು ಫುಲ್ ಎಂಜಾಯ್ ಮಾಡಿದ್ವಿ. ಈ ಒಂದು ನಮ್ಮ ಟ್ರಿಪ್ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.